ರೋಟರಿ ಕ್ಲಬ್ ತನ್ನ 2026-27ನೇ ಸಾಲಿನ ವಾರ್ಷಿಕ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಪಟ್ಟಣದ ಚೌಧರಿ ಕನ್ವೆನ್ಷನ್ ಹಾಲ್ನಲ್ಲಿ ಅತ್ಯಂತ ಯಶಸ್ವಿಯಾಗಿ ಅದ್ದೂರಿಯಾಗಿ ಆಯೋಜಿಸಿತ್ತು. ಈ ಕಾರ್ಯಕ್ರಮ ಕೇವಲ ಆಡಳಿತ ಮಂಡಳಿಯ ಬದಲಾವಣೆಗೆ ಸಾಕ್ಷಿಯಾಗಲಿಲ್ಲ, ಬದಲಿಗೆ ಮಾಜಿ ಶಾಸಕ ಮಸಾಲ ಜಯರಾಮ್ ಅವರ ಭಾಗವಹಿಸುವಿಕೆ ಮತ್ತು ಹೊಸ ಆಂಬ್ಯುಲೆನ್ಸ್ ಸೇವಾ ವಾಹನದ ಚಾಲನೆಯೊಂದಿಗೆ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿತು. ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮಾಜಿ ಶಾಸಕ ಮಸಾಲ ಜಯರಾಮ್ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ತಮ್ಮ ಹಳೆಯ ದಿನಗಳ ನೆನಪನ್ನ ಮೆಲುಕು ಹಾಕ್ತಾ ರೋಟರಿ ಕ್ಲಬ್ ತುರುವೇಕೆರೆಯು ಕಳೆದ 12 ವರ್ಷಗಳಿಂದ ಮಾಡ್ತಾ ಇರುವ ಸಾಮಾಜಿಕ ಸೇವೆಯನ್ನ ಶ್ಲಾಘಿಸಿದರು. ರೋಟರಿ ಕ್ಲಬ್ನಂತಹ ಸೇವಾ ಸಂಸ್ಥೆಗಳು ಸಮಾಜದ ಬೆನ್ನೆಲುಬಾಗಿದೆ ಅಂತ ಹೇಳಿದರು. ಇನ್ನು ಹಸ್ತಾಂತರಗೊಂಡ ನಂತರ ನೂತನ ಅಧ್ಯಕ್ಷರಾದ ಡಿ ಸಂತೋಷ್ ಅವರು ಅಧಿಕಾರ ಸ್ವೀಕರಿಸಿ ಸಂದರ್ಭದಲ್ಲಿ ಮಾತನಾಡಿದರು. ನನ್ನನ್ನು 2026-27ನೇ ಸಾಲಿನ ರೋಟರಿ ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಸರ್ವ ಸದಸ್ಯರಿಗೂ ಧನ್ಯವಾದಗಳು. ನನ್ನ ಎಲ್ಲ ಕಾರ್ಯಗಳಲ್ಲಿ ಬೆಂಬಲವಾಗಿ ನಿಂತ ಮಾಜಿ ಶಾಸಕ ಜಯರಾಮಣ್ಣ ಅವರ ಬಗ್ಗೆ ನಾನು ಚಿರಋಣಿಯಾಗಿದ್ದೇನೆ ಅಂತ ಭಾವಪೂರ್ಣವಾಗಿ ನುಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಅವರು 12 ಸೇವಾ ಚಟುವಟಿಕೆಗಳ ಸಮಗ್ರ ಯೋಜನೆಯನ್ನು ಅನಾವರಣಗೊಳಿಸಿದರು. ಹಸಿರೇ ಉಸಿರು ಅಭಿಯಾನ, 1200 ಗಿಡಗಳನ್ನು ನೆಡುವ ಬೃಹತ್ ಕಾರ್ಯಕ್ರಮದ ಮೂಲಕ ಪರಿಸರ ಸಂರಕ್ಷಣೆಗೆ ಒತ್ತು, ಶೈಕ್ಷಣಿಕ ಸಬಲೀಕರಣ ಪ್ರತಿಭಾ ಪುರಸ್ಕಾರ ಅಂದರೆ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವುದು, ಶೈಕ್ಷಣಿಕ ನೆರವು, ತಾಲೂಕಿನ 2 ಪ್ರೌಢಶಾಲೆಗಳಿಗೆ ಉಚಿತ ನೋಟ್ಬುಕ್ಗಳ ವಿತರಣೆ, ಮಹಿಳಾ ಆರೋಗ್ಯ ಮತ್ತು ನೈರ್ಮಲ್ಯ, ಸ್ಯಾನಿಟರಿ ಪರಿಹಾರ, ಬಸ್ ನಿಲ್ದಾಣಗಳು ಮತ್ತು ಕಾಲೇಜುಗಳಲ್ಲಿ ಸ್ಯಾನಿಟರಿ ಪ್ಯಾಡ್ ವೆಂಡಿಂಗ್ ಮೆಷಿನ್ಗಳ ಅಳವಡಿಕೆ ಹಾಗೂ 2 ಬಡ ಮಕ್ಕಳು 2 ವರ್ಷಗಳ ಅವಧಿಗೆ ದತ್ತು ಪಡೆದು ಅವರ ಸಂಪೂರ್ಣ ಶಿಕ್ಷಣ ವೆಚ್ಚವನ್ನು ಭರಿಸುವುದು, ರಸ್ತೆ ಬದಿಯ ಪತ್ರಿಕೆ ವಿತರರಿಗೆ ನೆರವು ಪತ್ರಿಕೆಗಳನ್ನು ಮನೆ ಮನೆಗೆ ಸಸಿ ನೆಡುವ ಒಂದು ಕಾರ್ಯಕ್ರಮ, ಹುಡುಗರಿಗೆ ಮಳೆ ಕೋಟ್ಗಳ ವಿತರಣೆ, ಹೀಗೆ ಸುಮಾರು ಸೇವೆಗಳಿಗೆ ಚಾಲನೆ ನೀಡಿದರು. ಈ ಸೇವೆ ರಿಯಾಯಿತಿ ದರದಲ್ಲಿ ಸಾರ್ವಜನಿಕರಿಗೆ ತಲುಪಬೇಕು ಎನ್ನುವುದು ನಮ್ಮ ಆಶಯವಾಗಿದೆ. ನಿರಂತರ ಸೇವೆಯನ್ನು ನೀಡುವುದೇ ನಮ್ಮ ಧ್ಯೇಯ ಅಂತ ನೂತನ ಅಧ್ಯಕ್ಷ ಡಿ ಸಂತೋಷ್ ಅವರು ತಿಳಿಸಿದರು. ಈ ಸೇವಾ ಉಪಕ್ರಮಗಳನ್ನು ಜಾರಿಗೆ ತರಲು ರೋಟರಿ ಕ್ಲಬ್ ಇದರ ಸಂಸ್ಥೆಗಳೊಂದಿಗೆ ಸಹಕರಿಸಲಿದೆ. ರೋಟರಿ ಕ್ಲಬ್ ತನ್ನ 12 ವರ್ಷಗಳ ಅವಧಿಯಲ್ಲಿ ಶೈಕ್ಷಣಿಕ ಬೆಂಬಲ, ಆರೋಗ್ಯ ಜಾಗೃತಿ, ಪರಿಸರ ಸಂರಕ್ಷಣೆ ಮತ್ತು ಸಮುದಾಯ ಅಭಿವೃದ್ಧಿ ಅಂತ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಕೊಡುಗೆಗಳನ್ನ ನೀಡಿದೆ ಅಂತ ಹೇಳಿದರು. ಸಂದರ್ಭದಲ್ಲಿ ಜಿಲ್ಲಾ ಪಾಲಕರಾದ ರವಿಶಂಕರ ಡಕೋಜು, ಮೇಘನಾ ಸಂತೋಷ್, ವಿಆರ್ ಉಮೇಶ್, ಕಾರ್ಯದರ್ಶಿ ಸುನಿಲ್ ಸಿಆರ್, ಸಂಸ್ಥಾಪಕ ಅಧ್ಯಕ್ಷ NR ಜಯರಾಮ್, ಉಪೇಂದ್ರ ಕುಮಾರ್, ಪ್ರಸನ್ನ ಕುಮಾರ್, ಸಾಶಿ, ದೇವರಾಜ್, ಶಿವರಾಜು, ಗ್ಯಾಸ್ ಪ್ರಭುಸ್ವಾಮಿ, ಗೀತಾ ಸುರೇಶ್, ಇನ್ನರ್ವಿಲ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ನೇತ್ರಾ ಸಿದ್ಧಲಿಂಗಸ್ವಾಮಿ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ಎಂ ತುರುವೇಕೆರೆ. ಸರ್, ನೀವು ಸ್ವಲ್ಪ ಈ ಕಡೆ ಸೈಡ್ ಈ ಕಡೆ ನಿಂತಿದ್ದಾರಲ್ಲ, ನಿಂತ್ಕೊಳ್ಳಿ, ಸ್ವಲ್ಪ ಹಿಂದೆ ಬನ್ನಿ ಎಲ್ಲರೂ. ಸೇವಾ ಪ್ರಮಾಣಪತ್ರದ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವರು ಸನ್ಮಾನ್ಯ ರವಿಶಂಕರ್ ಡಕೋಜಿ ಜಿಲ್ಲಾ ಪಾಲಕರು ಹಾಗೂ ಈ ಒಂದು ಕಾರ್ಯಕ್ರಮದ ಈಗ ತಾನೇ ಮಾರ್ಗದರ್ಶನ ಇಷ್ಟಪಡ್ತೀನಿ.
ಶುಭಾಶಯ ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಬಂದಿರೋದು ನನ್ನ ಪರವಾಗಿ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಸಂಸ್ಥೆ ಲಯನ್ಸ್ ಕ್ಲಬ್ನಲ್ಲಿ ರೋಟರಿ ಕ್ಲಬ್ನಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮನ ನಾವು ನೆನೆಸ್ಕೊಳ್ಳಲಿಕ್ಕೆ ಏನ್ ಸೇವೆ ಮಾಡ್ತಕ್ಕಂಥ ಅಭಿನಂದನೆ ಅವಾಗ ಅವಾಗಿಂದ ಏನು ಕೋವಿಡ್ ಸಂದರ್ಭದಲ್ಲಿ ಮಾಡಿದಂತ ಸೇವೆಗಳನ್ನ ಆ ಸೇವಾ ಮನೋಭಾವನ ಇವತ್ತು ಮನಮಂತ್ರ ಸಹಿತ ನಾವು ಈ ಮನಮಂತ್ರದಲ್ಲಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಸಂದರ್ಭದಲ್ಲಿ ಸಾವು ನೋವಿನ ಹೋರಾಟಗಳ ಎಲ್ಲ ಏನಿದೆ ರೋಗಿಗಳಿಗೆ ಕೊಟ್ಟಂತ ಸಲಕರಣೆ ಇರ್ಬೋದು, ಮಾತ್ರೆ ಇರ್ಬೋದು, ಅವರಿಗೆ ಯಾರಿರ್ತಕ್ಕಂಥ ವಸ್ತುಗಳು ಇರ್ಬೋದು, ಇವತ್ತು ದುಡ್ಡು ಮಾಡಬೇಕಾದ ಸಂದರ್ಭದಲ್ಲಿ ಇಷ್ಟಪಟ್ಟಿದ್ದೀನಿ. ನಾನು ಸಹಿತ ರೋಟರಿಗೆ ಇಷ್ಟಪಡ್ತೀನಿ. ನಾನು ಕೆಲವು ಸಂದರ್ಭದಲ್ಲಿ ಕಟ್ಟಡ ಸಂದರ್ಭ ಸಂಘವನ್ನು ಈ ರೋಟರಿಗೆ ಸಹಾಯ ಮಾಡಿದ್ದೆ. ಆಮೇಲೆ ಸುಮಾರು ಸಹಾಯ ಮಾಡಿದ್ದೇನೆ ಇಷ್ಟಪಟ್ಟಿದ್ದರೆ ನಿಮ್ಮೆಲ್ಲ ಸಹಿತ ನನ್ನ ಸಹಾಯ ಇದ್ದೇ ಇರ್ತದೆ. ನನ್ನ ಜೊತೆ ಇದ್ದೀನಿ, ಸಂತೋಷವಾಗಿದ್ದೀನಿ. ಇನ್ನು ಒಂದು ಸೇವೆ ಮಾಡಿ ಅವರಿಗೆ ಎಲ್ಲ ಸಹಾಯ ಮಾಡಿಕೊಳ್ಳೋಣ. ಈ ತಾಲೂಕು ಇನ್ನೂ ಸಹಿತ ಉನ್ನತ ಮಟ್ಟದಲ್ಲಿ ಬೆಳೆಯಬೇಕು, ಇವೆಲ್ಲ ಮಾಡಬೇಕು, ಕೆಲಸಗಳು ಮಾಡೋದು ತುಂಬಾ ಕಾರ್ಯಕ್ರಮ ಇದೆ. ಇವತ್ತಾಗಿ ಏನಿರ್ತಕ್ಕಂಥ ರವಿಶಂಕರ್ ಹೇಳಿದ್ರು, ಅವರ ಸೇತು ರವಿ ಎಂದು ಹೇಳಿದ್ದಾರೆ. ಒಂದು ಸುಮಾರು 20 ಕೋಟಿಯ ಅವರು ಸ್ವಂತ ಖರ್ಚಿಂದ ಇವತ್ತು ನಿರಾಕರಣೆ ಕಾರ್ಯಕ್ರಮ ಮಾಡಿದ್ರೆ ಅವ್ರಿಗೆ ನಾನು ಸುಮ್ಮನೆ ಎಲ್ಲರೂ ಹೇಳ್ತಾರೆ ಅದಕ್ಕೆ ಖರ್ಚು ಮಾಡಬೇಕು ಕಷ್ಟ ಇರ್ತಾರೆ. ಇವತ್ತು ನಮ್ಮ ಸಾವಿರ ರೂಪಾಯಿ ಒಂದು 20 ರೂಪಾಯಿ ಭಿಕ್ಷಕ್ಕೆ ಹಾಕಬೇಕಂದ್ರೆ ಮುಂದೆ ನೋಡ್ತೀವಿ. ಅಂತ ಸಂದರ್ಭದಲ್ಲಿ ಸರ್ಕಾರ ಸಾವಿರಾರು ಕೋಟಿ ಇವತ್ತು ಈ ರೋಟರಿ ಸಂಸ್ಥೆ ಕೊಟ್ಟಿದ್ರೆ ನಾವು ಅವರ ಜೀವನ ಮಾಡಲು ಸಾಧನೆ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ನಾವು ತುಂಬ ಮತ್ತೊಮ್ಮೆ ಶುಭಾಶಯ ಇಷ್ಟಪಡ್ತೀವಿ. ಮಾಡಿದ ಸಾಧನೆ ಇರ್ಬೋದು, ರೋಟರಿ ಇರ್ಬೋದು, ನೇಷನಲ್ ಇರ್ಬೋದು, ನಮಗೆ ಕೊಟ್ಟಂತ ಕೊಡುಗೆ ಅಪಾರ ಈ ತಾಲೂಕಿಗೆ ನೋಡ್ತಾ ಇದ್ದೀವಿ. ಸುಮಾರು ಸಂಘ ಸಂಸ್ಥೆಗಳು ಮಾಡ್ತಕ್ಕಂಥ ಕಾರ್ಯಕ್ರಮ ಇತ್ತು. ನಾವೆಲ್ಲ ನಮ್ಮ ಸ್ವಂತ ಕಾರ್ಯಕ್ರಮ ನಾವು ಹೇಳ್ಬೋದು. ಆದರೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಅವಿಸ್ಮರಣೀಯ ಕಾರ್ಯಕ್ರಮ ಮಾಡ್ತಾ ಇದ್ದೀರ. ನಿಮ್ಗೆಲ್ಲ ಒಳ್ಳೆಯ ಮಾಡಲಿ. ನಾವು ಇರ್ತಕ್ಕಂಥ ಸಂತೋಷ